ಹಂಪಿ ಉತ್ಸವ 2024 ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರುವಂಥ ನಿಮ್ಮ ಎಲ್ಲ ನೆಚ್ಚಿನ ನಾಯಕರು, ಈ ರಾಜ್ಯ ಮತ್ತು ಈ ದೇಶ ಕಂಡಂಥ ಅಪರೂಪದ ರಾಜಕಾರಣಿ ಮತ್ತು ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿರುವಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಮತ್ತು ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಭಾಗದ ಶಾಸಕರಾಗಿರುವಂಥ HR ಗವಿಯಪ್ಪ ಅಣ್ಣನವರೇ, ಮತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಭಾಳಷ್ಟು ಕಾಳಜಿಯಿಂದ, ಭಾಳಷ್ಟು ಒಂದು ಜವಾಬ್ದಾರಿಯಿಂದ ಈ ಒಂದು ಉತ್ಸವವನ್ನು, ಹಂಪಿಯನ್ನು, ಆ ನಾಡಲ್ಲಿ ಉತ್ಸವ ಯಾವ ರೀತಿ ಮಾಡ್ತಿದ್ರೋ ಅದಕ್ಕಿಂತ ಒಂದು ಮೆಟ್ಟು ಮುಂದೆ ಆಗಿ ಮಾಡಿರುವಂಥ ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಆತ್ಮೀಯ ಅಣ್ಣನ ಸಮರಾಗಿರುವಂಥ ಜಮೀರ್ ಅಹಮದ್ ಅಣ್ಣನವರೇ, ಮತ್ತು ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಈ ರಾಜ್ಯದ ಗೃಹ ಇಲಾಖೆಯನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಿರುವಂಥ ಮಾನ್ಯ ನಮ್ಮ G. ಪರಮೇಶ್ವರ್ ಸಾಹೇಬ್ರೆ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತಾಡಿರುವಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರುವಂಥ ನಮ್ಮ ಶಿವರಾಜ್ ತಂಗಡಿಗೆ ಅವರೇ, ಮತ್ತು ನೇಮರಾಜ್ ನಾಯ್ಕ ಅವರೇ, ಕೃಷ್ಣ ನಾಯ್ಕ ಅವರೇ, NT ಶ್ರೀನಿವಾಸ್ ಅವರೇ, MP ಲತಕ್ಕನವರೇ, ದೇವೇಂದ್ರಪ್ಪನವರೇ, ಭೀಮಾ ನಾಯಕ್ ಅವರೇ, ಮಾನ್ಯ ನಮ್ಮ ನಾರಾ ಭರತ್ ರೆಡ್ಡಿ ಅವರೇ, ರಾಘವೇಂದ್ರ ಹಿಟ್ನಾಳ್ ಅವರೇ, JN ಗಣೇಶ್ ಅವರೇ, ಡಾಕ್ಟರ್ ಅಜಯ್ ಸಿಂಗ್ ಅವರೇ, ಪದ್ಮಶ್ರೀ ಪ್ರಶಸ್ತಿ ವಿಜೇತರಾಗಿರುವಂಥ ಜೋಗತಿ ಮಂಜಕ್ಕನವರೇ, ಮತ್ತು VS ಉಗ್ರಪ್ಪ ಅಣ್ಣನವರೇ, ನಾಗರಾಜ್ ಅಣ್ಣನವರೇ, ಹಾಗೂ ಇಲ್ಲಿ ನೆರೆದಿರುವಂಥ ಸಮಸ್ತ ಹಂಪಿ ಉತ್ಸವ ನೋಡಲಿಕ್ಕೆ ಬಂದಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರೇ, ಬಹುಶಃ ಹಂಪಿ ಉತ್ಸವ ಪ್ರತಿಯೊಂದು ಸಂದರ್ಭದಲ್ಲಿ ಒಂದು ವಿಶೇಷವಾಗಿ ನಡ್ಕೊಂಡು ಬರ್ತಾ ಇತ್ತು. ಇವತ್ತು ನನಗಿಂತ ಪೂರ್ವದಲ್ಲಿ ಮಾತಾಡಿದಂಥ ಎಲ್ಲ ನಾಯಕರು ದಿವಂಗತ ನಮ್ಮ MP ಪ್ರಕಾಶ್ ಸಾಹೇಬ್ರನ್ನ ನೆನೆಸ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ಇವತ್ತು ಈ ಹಂಪಿ ಉತ್ಸವವನ್ನು ಚಾಲನೆ ಮಾಡುವುದರಲ್ಲಿ ಇವತ್ತು MP ಪ್ರಕಾಶ್ ಸಾಹೇಬರು ತನ್ನದೇ ಶೈಲಿಯಲ್ಲಿ ಅವತ್ತಿನ ಸರ್ಕಾರದಲ್ಲಿ ಅವರು ಈ ಹಂಪಿ ಉತ್ಸವವನ್ನು ಬೆಳಕಿಗೆ ತಂದರು. 1987ರಿಂದ ಕೂಡ ಇದುವರೆಗೂ ಕೂಡ ಒಂದೊಂದು ವರ್ಷಕ್ಕೆ ಒಂದೊಂದು ಮೆಟ್ಟು ಮುಂದೆ ಹೋಗಿ ಈ ಒಂದು ಕಾರ್ಯಕ್ರಮವನ್ನು ಈ ಭಾಗದ ನಾಯಕರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಇದರಲ್ಲಿ ಒಂದು ವಿಶೇಷ ಇದೆ ಮಾನ್ಯ ಬಂಧುಗಳೇ. ಈ ವಿಶೇಷತೆ ಏನಂದರೆ, ಇವತ್ತು ನಾವು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರ ಬರುವಂಥ ಸಂದರ್ಭದಲ್ಲಿ ಮಾತಾಡ್ಕೊಂಡು ಹೇಳಿ ಬರ್ತಾಯಿದ್ರು, ಇವತ್ತು ಉತ್ಸವಗಳನ್ನು ನಾವು ಮಾಡಲೇಬೇಕು, ಎಷ್ಟೇ ಬರ ಇದ್ದರೂ ಕೂಡ, ಎಷ್ಟೇ ಸಮಸ್ಯೆ ಇದ್ದರೂ ಕೂಡ ರಾಜ್ಯದ ಜನತೆಗೆ ಈ ಉತ್ಸವಗಳ ಮೂಲಕ ಇವತ್ತು ಒಂದು ಸಂಸ್ಕೃತಿ ಮತ್ತು ಒಂದು ಸಂಪ್ರದಾಯವನ್ನು ತೋರಿಸಲಿಕ್ಕೆ ಒಂದು ಏಕೈಕ ವೇದಿಕೆ ಅಂದರೆ ಅದು ಇಂಥ ಉತ್ಸವಗಳನ್ನು ಮಾಡುವುದು ಅಂತೇಳಿ ಹೇಳ್ತಾ ಇದ್ರು. ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಕಳೆದ 2013ರಿಂದ 2018ರವರೆಗೆ ಇರುವಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ಕೂಡ ಬಂದು ಅವರ ಶೈಲಿಯಲ್ಲಿ ಕೂಡ ಹಂಪಿ ಉತ್ಸವವನ್ನು ಯಾವ ವರ್ಷ ಕೂಡ ಕಡಿಮೆ ಆಗಲಾರ್ದೇ ಈ ಒಂದು ಉತ್ಸವವನ್ನು ಭಾಳಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ರು. ಇವತ್ತು ಅಂದಿನ ಆಡಳಿತದಲ್ಲಿ ಇವತ್ತು ವಿಜಯನಗರ ಅರಸರಾಗಿರುವಂಥ ಶ್ರೀಕೃಷ್ಣ ದೇವರಾಯರು ತಮ್ಮ ಆಡಳಿತವನ್ನು ಇಡೀ ರಾಜ್ಯಕ್ಕೆ ಅಲ್ಲ, ಇಡೀ ದೇಶಕ್ಕೆ ಅಲ್ಲ, ಪ್ರಪಂಚದ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರುವಂಥ ಒಂದು ಆಡಳಿತವನ್ನು ಇವತ್ತು ಯಾವ ರೀತಿ ಯಾವತ್ತು ಮಾಡಿದ್ರು. ಇವತ್ತು ಶ್ರೀಕೃಷ್ಣ ದೇವರಾಯರು ಕೂಡ ತನ್ನ ಆಡಳಿತದಲ್ಲಿ ಕೆಲವೇ ವರ್ಷಗಳನ್ನು ನಡೆಸಿದರೂ ಕೂಡ ಅವರು ಇಲ್ಲಿಂದ ಈ ಭಾಗದಿಂದ ಶ್ರೀಲಂಕಾದಿಂದ ಕನ್ಯಾಕುಮಾರಿ ನಮ್ಮ ಕಾಶ್ಮೀರದಿಂದ ಕೂಡ ಮತ್ತೆ ಇಟಲಿವರೆಗೂ ಕೂಡ ಹೋಗಿ ಅವರ ತನ್ನದೇ ಶೈಲಿಯಲ್ಲಿ ಆಡಳಿತವನ್ನು ಮಾಡಿಕೊಂಡು ಈ ಹಂಪಿಯನ್ನು ಒಂದು ಜಗತ್ ಪ್ರಸಿದ್ಧ ಮಾಡುವುದರಲ್ಲಿ ಯಾವ ರೀತಿ ಪ್ರವೀಣರಾಗಿ ಹೋಗಿದ್ರು. ಇವತ್ತು ಕರ್ನಾಟಕ ರಾಜ್ಯವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಇಡೀ ದೇಶದಲ್ಲಿನೇ ಒಂದು ನಂಬರ್ 1 ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂಥದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಕೃಷ್ಣದೇವರನ್ನ ಮೀರಿ ಕೆಲಸ ಮಾಡುವಂಥ ಒಂದು ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಹೇಳಲಿಕ್ಕೆ ಭಾಳಷ್ಟು ಹೆಮ್ಮೆ ಆಗುತ್ತೆ ಬಂಧುಗಳೇ. ಇವತ್ತು ಬಹುಶಃ ಅವರ ಆಡಳಿತದಲ್ಲಿ ಇವತ್ತು ಸರ್ವರಿಗೂ ಸಮಪಾಲು ಅನ್ನುವಂಥದ್ದನ್ನ ಕೆಲವರಿಗೆ ಮಾತಿಗೆ ಮಾತ್ರನೇ ಸೀಮಿತ ಆಗ್ತಾ ಇರುತ್ತೆ. ಆದರೆ ನಮ್ಮ ಮುಖ್ಯಮಂತ್ರಿ ಅವರಿಗೆ ಇವತ್ತು ಪ್ರತಿಯೊಬ್ಬರ ಕಡೆಯ ವ್ಯಕ್ತಿ ಕೂಡ ಕಾಳಜಿ ಇಟ್ಕೊಂಡು ಕಡೆಗೆ ವ್ಯಕ್ತಿ ಕೂಡ ಸರ್ಕಾರದ ಯೋಜನೆಗಳು ತಲುಪಿಸಬೇಕು, ಸರ್ಕಾರದ ಯೋಜನೆಗಳು ಅವ್ರಿಗಾಗಿಯೇ ಇರಬೇಕು ಅನ್ನುವಂಥ ವಿಚಾರದಿಂದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇವತ್ತು 5 ಗ್ಯಾರಂಟಿಗಳನ್ನು ಮಾಡಿ ಇವತ್ತು ಯಶಸ್ವಿಯಾಗಿ ಮಾಡಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಸುಭಿಕ್ಷವಾಗಿ ಇವತ್ತು ಯಾವ ರೀತಿ ರಾಮರಾಜ್ಯ ಇತ್ತೋ ಇವತ್ತು ಸಿದ್ದರಾಮಯ್ಯ ಸಾಹೇಬರ ರಾಮರಾಜ್ಯ
ನಿಜವಾಗ್ಲೂ ರಾಮರಾಜ್ಯ ಕರ್ನಾಟಕದಲ್ಲಿ ಇದೆ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ ಬಂಧುಗಳೇ. ಇವತ್ತು ತಾವೆಲ್ಲ ಕೂಡ ಇಷ್ಟು ವಿಜೃಂಭಣೆಯಿಂದ ಬರಲಿಕ್ಕೆ ಕಾರಣ ಅಂದರೆ ನಮ್ಮ ಆಡಳಿತವನ್ನು ಮಾಡುವಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು. ಇವತ್ತು ಬೇರೆ ಸಂದರ್ಭದಲ್ಲಿ ಇದ್ದಾಗ ಇವತ್ತು ಇಲ್ಲಪ್ಪ ಉತ್ಸವಗಳು ಮಾಡಬಾರ್ದು, ಕಷ್ಟ ಇದೆ ಅಂತ ಇದ್ರು. ಆದರೆ ತಮಗಾಗಿನೇ ಉತ್ಸವಗಳನ್ನು ಮಾಡುವಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಿಜವಾಗಲೇ ರಾಮರಾಜ್ಯವನ್ನು ನಮ್ಮ ಕರ್ನಾಟಕದಲ್ಲಿ ತಂದಿದ್ದಾರೆ. ಅದು 5 ಗ್ಯಾರಂಟಿಗಳನ್ನು ಕೊಟ್ಟು ಪ್ರತಿಯೊಬ್ಬ ಕುಟುಂಬಗಳಿಗೆ ಕೂಡ ಸಂತೋಷವಾಗಿ ಸುಖವಾಗಿ ಇರಬೇಕು ಅನ್ನುವಂಥ ವಿಚಾರದ ನಿಟ್ಟಿನಲ್ಲಿ ಇವತ್ತು ಮಾಡಿಕೊಂಡು ಸರ್ಕಾರದ ವತಿಯಿಂದ 5 ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಸಂತೋಷವಾಗಿ ರಾಜ್ಯವನ್ನು ಆಳಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ವಿಚಾರ ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಿ, ಬಹುಶಃ ಇವತ್ತೇನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇಷ್ಟು ಜನರಿಗೆ, ಇಷ್ಟು ನಾಡಿನ ಜನರಿಗೆ, ಕಡೆಗೆ ವ್ಯಕ್ತಿಗಳು ಕೂಡ ಇವತ್ತೇನು ನಮ್ಮ 5 ಯೋಜನೆಗಳನ್ನು ಕೊಟ್ಟಿದ್ದಾರೋ ಅವರ ಆಶೀರ್ವಾದ ಸದಾ ಇದ್ದೇ ಇರುತ್ತೆ. ಮುಂಬರುವ ದಿನಗಳಲ್ಲಿ ಇವತ್ತು ನೋಡ್ತಾ ಇದ್ದೀರಿ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಾಗ ಎಲ್ಲರೂ ಟೀಕೆ ಮಾಡಿದವರು, ಈ ಕೇಂದ್ರ ಸರ್ಕಾರದವರು ಆಗಿರ್ಬೋದು ಯಾರಾದರೂ. ಆದರೆ ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ಕೊಟ್ಟಂತ 5 ಯೋಜನೆಗಳನ್ನು ಬೇರೆ ರಾಜ್ಯಗಳು ಕಾಪಿ ಮಾಡ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಡೆಸುವಂತ ಇವತ್ತೇನು ಡೋಂಗಿ ರಾಜಕಾರಣಿಗಳು ಕೂಡ ಇವತ್ತು ಮಾನ್ಯ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂತ ಯೋಜನೆಗಳ ಬಗ್ಗೆ ಇವತ್ತು ಮಾಡಿ ಅವರು ಕೂಡ ನಮ್ಮ ಕರ್ನಾಟಕವನ್ನು ಕಾಪಿ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳಿ, ಇವತ್ತು ಬಹುಶಃ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ 5 ಗ್ಯಾರಂಟಿಗಳಿಂದ ಜನರಿಗೆ ಒಳ್ಳೇದು ಮಾಡ್ತಾರೆ ಅಂತ ವಿಶ್ವಾಸವನ್ನು ಹೇಳಿ, ಮುಂಬರುವ ದಿನಗಳಲ್ಲಿ ಇದೇ ರೀತಿಯಾಗಿ ತಮ್ಮೆಲ್ಲರ ಆಶೀರ್ವಾದ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ, ಈ ಸರ್ಕಾರದ ಮೇಲೆ ಇರಬೇಕು. ಮುಂಬರುವ ದಿನಗಳಲ್ಲಿ ನಿಮ್ಮ ಜೊತೆಗೆ ಯಾವತ್ತೂ ಕೂಡ ಇರ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿಸಿ, ಇವತ್ತು ಮಾನ್ಯ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಹೇಳ್ತಾ ಇದ್ರು, ಇವತ್ತು ಯಾರ ಕಾಲದಲ್ಲಿ ಕೂಡ ಇಷ್ಟು ಉತ್ಸವಗಳು ಆಗಿಲ್ಲ ಅಂತೇಳಿ. ಇವತ್ತು ಮಾನ್ಯ ಶಿವರಾಜ್ ತಂಗಡಿಗೆ ಅವರು ಹೆಮ್ಮೆಯಿಂದ ಹೇಳ್ತಾ ಇದ್ರು, ಇವತ್ತು ಅವರು ಕನ್ನಡ ಕಲ್ಚರ್ ಆಗಿ ಇವತ್ತು ಸಚಿವರು ಹೇಳ್ತಾ ಇದ್ರು, ಪ್ರತಿಯೊಂದು ಉತ್ಸವಗಳಿಗೆ ಮಾಡ್ತೀವಿ, ಪ್ರತಿಯೊಂದು ಜಿಲ್ಲಾ ಉತ್ಸವಗಳ ಜೊತೆಗೆ ಮತ್ತು ಎಲ್ಲ ಜನಾಂಗದ ಉತ್ಸವಗಳನ್ನು ಮಾಡ್ತಾ ಇದ್ದಾರೆ ಮಾನ್ಯ ಸಿದ್ದರಾಮಯ್ಯವರು, ನಿಮ್ಮ ಸಲುವಾಗೇ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಯವ್ರನ್ನ ಭದ್ರಪಡಿಸ್ಕೊಂಡು ಹೋಗೋಣ ಅನ್ನುವಂಥ ವಿಚಾರವನ್ನು ತಿಳಿಸಿ, ಬಹುಶಃ ನಮ್ಮ ಜಮೀರ್ ಅಣ್ಣವರು, ನಾನು ಭಾಳ ಅನೇಕ ಜನರು ಈ ಒಂದು ಕಾರ್ಯಕ್ರಮಕ್ಕೆ ನಾನು 2008ರಿಂದ ಕೂಡ ನೋಡ್ಕೊಂಡು ಬರ್ತಾ ಇದ್ದೆ. ಆದರೆ ಒಂದೊಂದು ಸಂದರ್ಭದಲ್ಲಿ ಒಬ್ಬೊಬ್ಬರ ಶೈಲಿಯಲ್ಲಿ ಮಾಡ್ತಾಯಿದ್ರು. ಮಾನ್ಯ MP ಪ್ರಕಾಶ್ ಅವರು ಒಬ್ಬ ಶೈಲಿಯಲ್ಲಿ ಮಾಡ್ತಾಯಿದ್ರು, ಮಾನ್ಯ ಸಂತೋಷ್ ಲಾಡ್ ಅವರು ಒಬ್ಬ ಶೈಲಿಯಾಗಿ ಮಾಡ್ತಾಯಿದ್ರು, ಮಾನ್ಯ ಆನಂದ್ ಸಿಂಗ್ ಅವರು ಒಂದು ಶೈಲಿಯಾಗಿ ಮಾಡ್ತಾಯಿದ್ರು, ಜನಾರ್ದನ್ ರೆಡ್ಡಿ ಅವರು ಒಂದು ಶೈಲಿಯಲ್ಲಿ ಮಾಡ್ತಾಯಿದ್ರೆ. ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆಡಳಿತದಲ್ಲಿ ಪ್ರತಿ ಸಲ ಕೂಡ ಇದೇ ರೀತಿಯಾಗಿ ವಿಶೇಷವಾಗಿ ವಿಜೃಂಭಣೆಯಿಂದ ಮಾಡ್ತಿರುವಂಥದ್ದು ಯಾರಾದರೂ ಇದ್ದರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಜಮೀರಿ ಉಸ್ತುವಾರಿ ಸಚಿವರು ಜಮೀರ್ ಅಣ್ಣವರು ಮತ್ತು ಈ ಜಿಲ್ಲೆಯ ಎಲ್ಲ ಶಾಸಕರು ಅನ್ನುವಂಥ ವಿಚಾರವನ್ನು ತಿಳಿಸಿ, ಇವತ್ತು ತಮಗೆಲ್ಲ ಕೂಡ ಒಳ್ಳೆಯದಾಗಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿ, ಹಂಪಿ ಉತ್ಸವ ಮತ್ತೊಮ್ಮೆ ಇದೇ ರೀತಿಯಾಗಿ ಹಂಪಿ ಉತ್ಸವ ಮರುಕಳಿಸ್ಬೇಕು. ಇವತ್ತು ಅಣ್ಣವ್ರು ಹೇಳ್ತಾ ಇದ್ರು, ಇವತ್ತು ಪರಮೇಶ್ವರ್ ಅಣ್ಣವ್ರು ಹೇಳ್ತಾ ಇದ್ರು, ನಮ್ಮ ಶಿವರಾಜ್ ತಂಗಡಿಗೆ ಅವರು ಹೇಳ್ತಾ ಇದ್ರು, ಇವತ್ತು ಅವತ್ತಿನ ಕಾಲದಲ್ಲಿ ವಜ್ರ ವೈಡೂರ್ಯಗಳನ್ನ ಬೀದಿಯಲ್ಲಿ ಇಟ್ಟು ಮಾರ್ತಾ ಇದ್ದಾರೆ ಅಂತೇಳಿ. ಇವತ್ತು ಕೂಡ ಈ ಭಾಗ ಅದೇ ರೀತಿಯಾಗಿದೆ. ಇವತ್ತು ಬೀದಿಯಲ್ಲಿ ಇವತ್ತು ವಜ್ರ ವೈಡೂರ್ಯ ಮಾಡ್ತಾ ಇದ್ರೆ, ಇವತ್ತು ಅದೇ ರೀತಿಯಾಗಿ ಈ ಭಾಗದಲ್ಲಿರುವಂಥ ಖನಿಜ ಸಂಪತ್ತನ್ನು ಕೂಡ ಅದೇ ರೀತಿಯಾಗಿ ಮಾರ್ಕೊಂಡು, ಖನಿಜ ಕೂಡ ಇವತ್ತು ವಜ್ರ ವೈಡೂರ್ಯದ ರೇಟಲ್ಲಿ ಇವತ್ತು ಮಾರ್ಕೊಂಡು ಹೋಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈ ಭಾಗ ಯಾವತ್ತೂ ಕೂಡ ಸಮೃದ್ಧಿಯಾಗಿರಬೇಕು. ಹಂಪಿ ಯಾವತ್ತೂ ಕೂಡ ಕಡಿಮೆ ಆಗಿಲ್ಲ, ಹಂಪಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಿ, ಬಹುಶಃ ಪ್ರಪಂಚಾದ್ಯಂತ ಇವತ್ತು ಹಂಪಿಗೆ ಒಂದು ಹೊಸ ಕಿರೀಟ ಇದೆ. ಇವತ್ತು ನಮಗೆ ಬಳ್ಳಾರಿ ಜಿಲ್ಲೆ ಇಬ್ಬಾಗ ಆದಾಗ ಭಾಳಷ್ಟು ನೋವಾಯಿತು. ನಮಗೆ ಬಳ್ಳಾರಿ ಜಿಲ್ಲೆ ಇಬ್ಬಾಗ ಆದಾಗ ನಮ್ಮ ಕಿರೀಟನ್ನೇ ಕಿತ್ಕೊಂಡು ಬಿಟ್ಟಿದ್ದಾರೆ ಅನ್ನುವಂಥ ವಿಚಾರ ಭಾಳಷ್ಟು ದುಃಖ ಆಯಿತು. ಆದರೆ ಇವತ್ತು ನಾವಿಬ್ಬರು ಕೂಡ ಅಣ್ಣ ತಮ್ಮಂದಿರ ರೀತಿಯಲ್ಲಿ, ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆ ಅಣ್ಣ ತಮ್ಮಂದ ರೀತಿಯಲ್ಲಿ, ವಿಜಯನಗರಕ್ಕೆ ಎಷ್ಟು ತಮಗೆ ಅಧಿಕಾರ ಇದೆಯೋ ಹಂಪಿ ನಮ್ಮ ಬಳ್ಳಾರಿ ಕೂಡ ಅಷ್ಟೇ ಅಧಿಕಾರ ಇದೆ ಅನ್ನುವಂಥ ವಿಚಾರವನ್ನು ತಿಳಿಸಿ, ನಾವೆಲ್ಲ ಕೂಡ ಯಾವತ್ತೂ ಕೂಡ ಹಂಪಿಯ ಜೊತೆಗಿದ್ದೀವಿ ಅನ್ನುವಂಥ ವಿಚಾರವನ್ನು ತಿಳಿಸಿ, ನನಗೆ ಇಷ್ಟು ಮಾತಾಡಲಿಕ್ಕೆ ಜಿಲ್ಲಾಡಳಿತಕ್ಕೆ ಮತ್ತು ಎಲ್ಲರೂ ಕೂಡ ಒಂದು ಮುಖ್ಯವಾಗಿ ನಮ್ಮ ಜಮೀರ್ ಅಣ್ಣಜಿಗೆ ಇವತ್ತು ತಮಗೆ ನಿಜವಾಗ್ಲೂ ವಂದನೆಗಳು. ಯಾಕಂದರೆ ತಾವು ಒಂದು ವಾರದಿಂದ ಒಂದು 15 ದಿನದಿಂದ ಇವತ್ತು ದಿವಾಕರ್ ಅವರು ಹೇಳ್ತಾ ಇದ್ರು, ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರದ್ದು ದಿವಾಕರ್ ಯಾವತ್ತು ಮಾಡೋಣ ಅಂತೇಳಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆ ದಾಟಿಯಲ್ಲಿ ಹೇಳಿದಾರಂದರೆ ಭಾಳ ವಿಜೃಂಭಣೆಯಾಗಿ ಮಾಡು ಅಂತೇಳಿ DC ಸಾಹೇಬರಿಗೆ ಹೇಳಿದಾಗ, ಇವತ್ತು ಮಾನ್ಯ ಜಮೀರ್ ಅಣ್ಣವರು ಕೂಡ ಭಾಳಷ್ಟು ಅಚ್ಚುಕಟ್ಟಾಗಿ ಈ ಒಂದು ಹಂಪಿಯ ಉತ್ಸವವನ್ನು ಲಕ್ಷಾಂತರ ಜನನ್ನ
ಇವತ್ತು ಜಿಲ್ಲೆಗಳಿಂದ ಬೇರೆ ಬೇರೆ ಭಾಗದಿಂದ ತಾಲೂಕಿನಿಂದ ನಮ್ಮ ಕಟ್ಟಕಡೆ ಗ್ರಾಮದಿಂದ ಕೂಡ ಹಂಪಿಗೆ ಬಂದಿದ್ದಾರೆ ಅಂದರೆ ಅದು ಜಮೀರಣ್ಣವರು ಮಾಡಿದಂಥ ಒಂದು ವ್ಯವಸ್ಥೆಯಲ್ಲಿ ಅನ್ನುವಂಥ ವಿಚಾರವನ್ನು ಹೇಳಿ ಇವತ್ತು ಬಹುಶಃ ಹಂಪಿಯನ್ನು ಭಾಳಷ್ಟು ವೈಭವವಾಗಿ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಹೇಳಿ, ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಮ್ಮ ರಾಜ್ಯದ ಎಲ್ಲ ಉತ್ಸವಗಳನ್ನು ಇದೇ ರೀತಿ ಮಾಡಬೇಕನ್ನುವಂಥ ವಿಚಾರದ ಕಾಳಜಿ ಇದ್ದದ್ದಕ್ಕೆ ಅವರಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಿದ್ದರಾಮಯ್ಯ ಅಣ್ಣಜಿ.